ಓಂ ಶಾಂತಿ. ಅವ್ಯಕ್ತ ಮುರಳಿ ಮಹಾವಾಕ್ಯಗಳು. ಮುರಳಿಯ ದಿನಾಂಕ 19/6/1970. ಬಾಬಾ ಹೇಳ್ತಾರೆ, ತ್ರಿಮೂರ್ತಿ ಲೈಟ್ಸ್ का साक्षात्कार. त्रिमूर्ति लाइट्स ना साक्षात्कार. ब्राह्मणों को त्रिमूर्ति शिव वंशी कहते हो ना. त्रिमूर्ति बाप के बच्चे स्वयं भी त्रिमूर्ति हैं, बाप भी त्रिमूर्ति हैं. जैसे बाप त्रिमूर्ति हैं वैसे आप भी त्रिमूर्ति हो. ಬ್ರಾಹ್ಮಣರಿಗೆ ತ್ರಿಮೂರ್ತಿ ಶಿವವಂಶಿ ಎಂದು ಹೇಳಲಾಗುತ್ತೆ ಅಲ್ವಾ. ತ್ರಿಮೂರ್ತಿ ತಂದೆಯ ಮಕ್ಕಳು, ಸ್ವಯಂವೂ ತ್ರಿಮೂರ್ತಿಗಳಾಗಿದ್ದೀರ. ಬಾಬಾರವರು ತ್ರಿಮೂರ್ತಿಯಾಗಿದ್ದಾರೆ. ಹೀಗೆ ತಂದೆ ತ್ರಿಮೂರ್ತಿಯಾಗಿದ್ದಾರೆ, ಹಾಗೆ ತಾವು ಮಕ್ಕಳು ಸಹ ತ್ರಿಮೂರ್ತಿಯಾಗಿದ್ದೀರ. 3 ಪ್ರಕಾರ की ಲೈಟ್ಸ್ ಸಾಕ್ಷಾತ್ಕಾರ ಕಿ ಆತಿ ಹೈ. 3 ಪ್ರಕಾರದ ಲೈಟ್ಸ್ ಸಾಕ್ಷಾತ್ಕಾರ ಆಗುತ್ತೆ. वो मालूम है कौन सी है जो ब्राह्मणों के 3 प्रकार की लाइट्स साक्षात्कार होते रहते हैं. ಅದು ಗೊತ್ತಿದೆಯಾ? ಯಾವ ಬ್ರಾಹ್ಮಣರ 3 ಪ್ರಕಾರದ ಲೈಟ್ಸ್ ಇದೆ, ಅದು ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. आप लोगों से लाइट का साक्षात्कार होता मालूम पड़ता है. ನಿಮ್ಮಿಂದ ಲೈಟ್ಸಿನ ಸಾಕ್ಷಾತ್ಕಾರ ಆಗುವುದು ಗೊತ್ತಾಗತ್ತಾ? त्रिमूर्ति वंशी त्रिमूर्ति बच्चों की 3 प्रकार की लाइट्स का साक्षात्कार होता है. त्रिमूर्ति वंशी त्रिमूर्ति ಮಕ್ಕಳ 3 ಪ್ರಕಾರದ ಲೈಟ್ಸಿನ ಸಾಕ್ಷಾತ್ಕಾರ ಆಗುತ್ತೆ. ವ ಕೌನ್ ಸಿ ಲೈಟ್ಸ್ ಹೈ, ಅದು ಯಾವ ಲೈಟ್ಸ್ ಆಗಿದೆ? एक तो लाइट का साक्षात्कार होता है नयनों से. वो कौन सी लाइट है? ಬಾಬಾ ಹೇಳ್ತಾರೆ, ಒಂದಂತೂ ಲೈಟಿನ ಸಾಕ್ಷಾತ್ಕಾರ ಆಗುತ್ತೆ ನಯನಗಳಿಂದ. ಅದು ಯಾವುದು? कहते हैं ना कि नयनों की ज्योति. नयन ऐसा दिखाई पड़ेंगे जैसे नयनों में 2 बड़े बल्ब जल रहे हैं. ಹೇಳಲಾಗತ್ತೆ ಅಲ್ವಾ, ನಯನಗಳ ಜ್ಯೋತಿ ಎಂದು. ನಯನಗಳು ಈ ರೀತಿ ಕಾಣಿಸುತ್ತೆ. ಹೇಗೆ ಅಂದರೆ, ಕಣ್ಣುಗಳಲ್ಲಿ 2 ದೊಡ್ಡ ಬಲ್ಬ್ ಉರಿತಾ ಇದೆ, ಆ ರೀತಿ ಕಾಣಿಸುತ್ತೆ. ದೂಸರಾ ಹೋತಾ ಹೈ ಮಸ್ತಕಕ್ಕೆ ಲೈಟ್. ಒಂದಾಗಿದೆ ನಯನಗಳ ಲೈಟ್, ಎರಡನೆಯದಾಗಿದೆ ಮಸ್ತಕದ ಲೈಟ್. ತೀಸರಾ ಹೋತಾ ಹೈ ಮಾತೆ ಪರ್ ಲೈಟ್ ಕ ಕ್ರೌನ್. ಮೂರನೆಯದಾಗಿದೆ ತಲೆಯ ಮೇಲೆ ಕಿರೀಟ, ಪ್ರಕಾಶದ ಕಿರೀಟ. अभी ये कोशिश करना है जो तीनों ही लाइट्स का साक्षात्कार हो. ಈಗ ಈ ಪ್ರಯತ್ನ ಮಾಡಬೇಕಾಗಿದೆ ಈ 3 ಲೈಟ್ಸ್ನ ಸಾಕ್ಷಾತ್ಕಾರವಾಗಬೇಕೆಂದು. कोई भी सामने आए तो उनको नयन बल्ब दिखाई पड़े, ज्योति ही ज्योत दिखाई दे. ಯಾರೇ ನಿಮ್ಮ ಎದುರುಗಡೆ ಬಂದ್ರೂ ಸಹ ಅವರಿಗೆ ನಿಮ್ಮ ನೇತ್ರಗಳು ಲೈಟ್ಸ್ ರೂಪದಲ್ಲಿ, ದೊಡ್ಡ ಬಲ್ಬ್ಗಳ ರೂಪದಲ್ಲಿ ಕಾಣಿಸ್ಬೇಕು. ಜ್ಯೋತಿಯೇ ಜ್ಯೋತಿ ಕಾಣಿಸ್ಬೇಕಾಗಿದೆ. जैसे अंधियारे में बच्चे हीरे सच्चे हीरे चमकते हैं ना, जैसे सर्च लाइट होता है बहुत फोर्स से और अच्छी रीति फैलाते हैं. इस रीति से मस्तक के लाइट का साक्षात्कार होगा. ಹೀಗೆ ಅಂಧಕಾರದಲ್ಲಿ ಸತ್ಯವಾದ ವಜ್ರ ಹೊಳೆಯುತ್ತೆ ಅಲ್ವಾ. ಹೇಗೆ ಸರ್ಚ್ ಲೈಟ್ ಇರುತ್ತೆ, ಬಹಳ ಫೋರ್ಸಿಂದ ತುಂಬ ಚೆನ್ನಾಗಿ ಒಂದು ಬೆಳಕು ಪ್ರಸರಿಸಿದ್ದೆ. ಸೊ ಅದೇ ರೀತಿಯಲ್ಲಿ ಮಸ್ತಕದ ಲೈಟ್ನ ಸಾಕ್ಷಾತ್ಕಾರವಾಗಬೇಕು. और माथे पर जो लाइट का क्राउन है वो तो समझते हो. ऐसे त्रिमूर्ति लाइट का साक्षात्कार एक एक से होना है. ಬಾಬಾ ಹೇಳ್ತಾರೆ, ತಲೆಯ ಮೇಲೆ ಏನು ಪ್ರಕಾಶದ ಕಿರೀಟ ಇದೆ ಅದಂತೂ ಗೊತ್ತಿದೆ ಅಲ್ವಾ. ಈ ರೀತಿ ತ್ರಿಮೂರ್ತಿ ಲೈಟ್ನ ಸಾಕ್ಷಾತ್ಕಾರ ನೀವು ಒಬ್ಬೊಬ್ಬರಿಂದಲೂ ಕೂಡ ಆಗಬೇಕು ಅಂತಾರೆ ಬಾಬಾರವರು. ತಬ್ ಕಹಿಂಗೆ ಎತ್ತು ಜೈಸೆ ಕಿಪ್ ಫರಿಷ್ಠಾ ಹೈ. ಆಗ ಹೇಳಲಾಗತ್ತೆ ಇವ್ರು ಹೇಗೆ ಅಂದರೆ ಫರಿಷ್ಠೆಯಾಗಿದ್ದಾರೆ, ಸೂಕ್ಷ್ಮ ದೇವತೆಯಾಗಿದ್ದಾರೆ ಎಂದು. साकार में नयन, मस्तक और माथे के क्राउन के साक्षात्कार स्पष्ट होंगे.
ಸಾಕಾರದಲ್ಲಿ ನಯನಗಳು, ಮಸ್ತಕ ಮತ್ತು ತಲೆಯ ಕಿರೀಟದ ಸಾಕ್ಷಾತ್ಕಾರ ಸ್ಪಷ್ಟವಾಗಿ ಆಗುತ್ತೆ. नयनों तरफ देखते देखते लाइट को देखेंगे. तुम्हारी लाइट को देख दूसरे भी जैसे लाइट हो जाएंगे. कितने भी मन से वह स्थिति में भारीपन हो, लेकिन आने से ही हल्का हो जाएंगे. ಬಾಬಾ ಹೇಳ್ತಾರೆ, ನಯನಗಳ ಕಡೆ, ನಿಮ್ಮ ಕಣ್ಣುಗಳ ಕಡೆ ನೋಡ್ತಾ ನೋಡ್ತಾ, ಹೇಗೆ ಅಂದರೆ ಕೇವಲ ಲೈಟ್ಸನ್ನೇ ಅವರು ನೋಡಬೇಕು, ಪ್ರಕಾಶವನ್ನೇ ನೋಡಬೇಕು. ನಿಮ್ಮ ಲೈಟನ್ನು ನೋಡ್ತಾ ನೋಡ್ತಾ, ಬೆಳಕನ್ನು ನೋಡ್ತಾ ನೋಡ್ತಾ ಬೇರೆಯವರು ಕೂಡ ಲೈಟ್ ಹಗುರ ಆಗಿಬಿಡಬೇಕು. ಎಷ್ಟೇ ಮನಸ್ಸಿನಿಂದ ಸ್ಥಿತಿಯಿಂದ ಭಾರಿತನ ಇರಬಹುದು, ಆದರೆ ನಿಮ್ಮ ಹತ್ತಿರ ಬರುತ್ತಿದ್ದಂತೆಯೇ ಅವರು ಹಗುರ ಆಗಿಬಿಡಬೇಕು. ऐसी स्टेज अभी पकड़नी है, क्योंकि आप लोगों को देखकर और सभी भी अपनी स्थिति ऐसी करेंगे. ಬಾಬಾ ಹೇಳ್ತಾರೆ, ಇಂತಹ ಸ್ಥಿತಿಯನ್ನು ತಯಾರು ಮಾಡ್ಕೋಬೇಕಾಗಿದೆ. ಯಾಕೆಂದರೆ ನಿಮ್ಮನ್ನು ನೋಡಿ ಅನ್ಯರೂ ಸಹ ತಮ್ಮ ಸ್ಥಿತಿಯನ್ನು ಈ ರೀತಿ ತಯಾರು ಮಾಡಿಕೊಳ್ತಾರೆ. ಅಭಿ ಸೇ ಹಿ ಅಪ್ನಾ ಗಾಯನ್ ಸುನೇಂಗೆ. ದ್ವಾಪರ ಕಾ ಗಾಯನ್ ಕೋಯಿ ಬಡಿ ಬಾತ್ ನಹೀ ಹೈ. ಈಗಲಿಂದಲೇ ನಿಮ್ಮ ಗಾಯನವನ್ನು ನೀವು ಕೇಳಿಸ್ಕೋಬೇಕು. ದ್ವಾಪರ ಯುಗದಲ್ಲಿ ನಿಮ್ಮ ಗಾಯನವನ್ನು ಕೇಳುವಂಥದ್ದು ದೊಡ್ಡ ವಿಷಯ ಅಲ್ಲ. लेकिन ऐसी साक्षात्कार मूर्त और साक्षात मूर्त बनने से अभी का गायन अपना सुनेंगे. ಬಾಬಾ ಹೇಳ್ತಾರೆ, ಆದರೆ ಈ ರೀತಿ ಸಾಕ್ಷಾತ್ಕಾರ ಮೂರ್ತ ಮತ್ತು ಸಾಕ್ಷಾತ್ ಮೂರ್ತರಾಗುವುದರಿಂದ ಈಗಿನ ಗಾಯನವನ್ನು ನಿಮ್ಮದೇ ನೀವು ಕೇಳ್ತೀರಾ. आपके आगे आने से लाइट ही लाइट देखने में आई. ನಿಮ್ಮ ಮುಂದೆ ಬರ್ತಿದ್ದಂತೆಯೇ ಆತ್ಮಗಳು ಪ್ರಕಾಶವನ್ನೇ ನೋಡಬೇಕು, ಕಾಣಿಸ್ಬೇಕು ಅವರಿಗೆ. ಐಸಾ ಹೋನಾ ಹೇ, ಮಧುಬನ್ ಹಿ ಲೈಟ್ ಕಾ ಘರ್ ಹೋ ಜಾಯೇಗಾ. ಈ ರೀತಿ ಆಗಬೇಕಾಗಿದೆ. ಮಧುಬನವೇ ಪ್ರಕಾಶದ ಮನೆ ಆಗಿಬಿಡತ್ತೆ. तो यह दीवे आदि देखते भी जैसे कि नहीं देखेंगे. जैसे वतन में लाइट ही लाइट देखने में आती है, वैसे स्थूल वतन लाइट का हाउस हो जाएगा. ಈ ದೀಪ ಲೈಟ್ಸ್ ಎಲ್ಲ ಕಾಣಿಸೋದಿಲ್ಲ, ನೋಡ್ತಿದ್ರು ಹೇಗೆ ಕಾಣುವಂಥದ್ದಿಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ವತನದಲ್ಲಿ ಪ್ರಕಾಶವೇ ಪ್ರಕಾಶ ಕಾಣಿಸುತ್ತೆ, ಹಾಗೆ ಸ್ಥೂಲ ವತನವೇ ಒಂದು ಲೈಟ್ ಹೌಸ್ ಆಗಿಬಿಡತ್ತೆ ಅಂತಾರೆ ಬಾಬ್ರವರು. ಜಬ್ ಅಬ್ ಚೈತನ್ಯ ಲೈಟ್ ಹೌಸ್ ಹೋ ಜಾಯೆಂಗೆ ತೋ ಫಿರ್ ಯೆ ಮಧುಬನ್ ಹಿ ಲೈಟ್ ಹೌಸ್ ಬನ್ ಜಾಯೇಗಾ. ಯಾವಾಗ ನೀವು ಚೈತನ್ಯದಲ್ಲಿ ಲೈಟ್ ಹೌಸ್ ಆಗ್ತೀರಾ, ಆಗ ಈ ಮಧುಬನವು ಕೂಡ ಲೈಟ್ ಹೌಸ್ ಆಗಿಬಿಡತ್ತೆ. ಅಬ್ ಯಹ ಹೇ ಲಾಸ್ಟ್ ಪಢಾಯಿ ಕಾ ಲಾಸ್ಟ್ ಸಬ್ಜೆಕ್ಟ್ ಪ್ರಾಕ್ಟಿಕಲ್ ಮೇ. ಈಗ ಇದಾಗಿದೆ ಲಾಸ್ಟ್ ವಿದ್ಯಾಭ್ಯಾಸದ ಲಾಸ್ಟ್ ವಿಷಯ ಪ್ರಾಕ್ಟಿಕಲಲ್ಲಿ. थियरी का कोर्स समाप्त हुआ है, प्रैक्टिकल कोर्स के लास्ट सब्जेक्ट है. इस लास्ट सब्जेक्ट में बहुत फास्ट पुरुषार्थ करना पड़ेगा. इसी स्टेज के लिए ही गायन है. ಈಗ ಥಿಯರಿ ಕೋರ್ಸಿನ ಸಮಯ ಸಮಾಪ್ತಿ ಆಗಿಬಿಟ್ಟಿದೆ. ಪ್ರಾಕ್ಟಿಕಲ್ ಕೋರ್ಸ್ನ ಲಾಸ್ಟ್ ಸಬ್ಜೆಕ್ಟ್ ಇದು ಪ್ರಾಕ್ಟಿಕಲ್. ಈ ಲಾಸ್ಟ್ ಸಬ್ಜೆಕ್ಟಲ್ಲಿ ಬಹಳ ಫಾಸ್ಟ್ ಪುರುಷಾರ್ಥ ಮಾಡಬೇಕಾಗಿದೆ. ಈ ಸ್ಥಿತಿಗಾಗಿಯೇ ಗಾಯನವಿದೆ. बाप दादा से कब विदाई नहीं होती है, माया से विदाई होती है. बाप दादा से तो मिलन होता है. ये थोड़ा समय का मिलन सदा का मिलन करने के निमित्त बन जाता है. ಬಾಬಾ ಹೇಳ್ತಾರೆ, ಬಾಬರವರಿಂದ ಯಾವತ್ತೂ ವಿದಾಯಿ ತಗೊಳ್ಳೋದಿಲ್ಲ, ಮಾಯೆಯಿಂದ ವಿದಾಯಿ ತಗೊಳ್ಳಲಾಗತ್ತೆ. ಬಾಬರವರ ಜೊತೆ ಸದಾ ಮಿಲನವಾಗತ್ತೆ. ಈ ಸ್ವಲ್ಪ ಸಮಯದ ಮಿಲನ ಸದಾ ಕಾಲಕ್ಕೆ ಮಿಲನ ಮಾಡಲಿಕ್ಕೆ ನಿಮಿತ್ತವಾಗಿಬಿಡತ್ತೆ. ಬಾಪ್ಗೆ ಸಾಥ್ ಗುಣ ಕರ್ತವ್ಯ ಮಿಲನ ಯಹಿ ಮಿಲನ್ ಹೇ. ಬಾಬನ ಜೊತೆಯಲ್ಲಿ ಗುಣಗಳು ಕರ್ತವ್ಯಗಳನ್ನು ಸಮಾನ ಮಾಡಿಕೊಳ್ಳೋದೇನಿದೆ, ಮಿಲನ ಆಗುವಂತಹದ್ದೇನಿದೆ, ಬಾಬನ ಕರ್ತವ್ಯ ಏನಿದೆ ಅದೇ ನಮ್ಮ ಕರ್ತವ್ಯ, ಬಾಬನ ಸಂಸ್ಕಾರ ಏನಿದೆ ಅದೇ ನಮ್ಮ ಸಂಸ್ಕಾರ ಆಗಬೇಕು, ಇದೇ ಮಿಲನ ಅಂತಾರೆ ಬಾಬಾ. ಯಹಿ ಪ್ರಯತ್ನ ಸದೈವ ಕರ್ತೆ ರೆಹನಾ. ಇದೇ ಪ್ರಯತ್ನ ಸದಾ ಮಾಡ್ತಾ ಇರಬೇಕು. अच्छा, संकल्पों को ब्रेक लगाने का मुख्य साधन कौन सा है मालूम है?
ಒಳ್ಳೆಯದು. ಸಂಕಲ್ಪಗಳಿಗೆ ಬ್ರೇಕ್ ಹಾಕುವ ಮುಖ್ಯ ಸಾಧನ ಯಾವುದು ಗೊತ್ತಿದೆಯಾ? जो भी कार्य करते हो तो करने के पहले सोच कर फिर कार्य शुरू करो. ಯಾವುದೋ ಒಂದು ಕಾರ್ಯವನ್ನು ನೀವು ಮಾಡುತ್ತೀರಾ, ಮಾಡೋಕ್ಕಿಂತ ಮುಂಚೆ ಯೋಚಿಸಿ ನಂತರ ಕಾರ್ಯವನ್ನು ಪ್ರಾರಂಭ ಮಾಡಿ. जो कार्य करने जा रहा हूँ वो बाप दादा का कार्य है, मैं निमित्त हूँ. ಈ ರೀತಿ ಸ್ಮೃತಿ ಇರಬೇಕು. ಯಾವ ಕಾರ್ಯ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೇನೆ ಅದು ಬಾಬನ ಕಾರ್ಯ, ನಾನು ಕೇವಲ ನಿಮಿತ್ತ ಆಗಿದ್ದೀನಿ ಅಷ್ಟೇ. जब कार्य समाप्त करते हो तो जैसे यज्ञ रचा जाता है तो समाप्ति समय आहुति दी जाता है. इसी रीति जो कर्तव्य किया, जो परिणाम निकला वो बाप को समर्पण स्वाहा कर दिया, फिर कोई संकल्प नहीं. ಬಾಬಾ ಹೇಳ್ತಾರೆ, ಹೇಗೆ ನೋಡಿ ಯಜ್ಞವನ್ನು ರಚನೆ ಮಾಡುತ್ತಾರೆ, ಸಮಾಪ್ತಿಯ ಸಮಯದಲ್ಲಿ ಆಹುತಿಯನ್ನು ಕೊಡಲಾಗತ್ತೆ. ಅದೇ ರೂಪದಲ್ಲಿ ಯಾವ ಕಾರ್ಯವನ್ನು ನೀವು ಮಾಡ್ತೀರಾ ಅದರ ಪರಿಣಾಮವೂ ಸಹ ಏನು ಬರುತ್ತೆ ಆ ಕಾರ್ಯ ಮಾಡಿದ ನಂತರ ಬಾಬಾರವರಿಗೆ ಅರ್ಪಿಸ್ಬಿಡಬೇಕು. ಸ್ವಾಹ ಮಾಡಿಬಿಟ್ಟಿದ್ದೀರಾ ಅಂತಂದರೆ ಮತ್ತೆ ಯಾವುದೇ ಸಂಕಲ್ಪ ಬರಬಾರದು. निमित्त बन कार्य किया और जब कार्य समाप्त हुआ तो स्वाहा किया. ನಿಮಿತ್ತರಾಗಿ ಕಾರ್ಯ ಮಾಡಿದ್ರಿ, ಆ ಕಾರ್ಯ ಮುಗೀತು, ಸ್ವಾಹ ಮಾಡಿದ್ರಿ, ಫಿರ್ ಕ ಸಂಕಲ್ಪ ಕ್ಯಾ ಚಲೇಗಾ? ನಂತರ ಏನು ಸಂಕಲ್ಪ ನಡೆಯುತ್ತೆ? जैसे आग में चीज डाली जाती है तो फिर नाम निशान नहीं रहता, वैसे हर चीज की समाप्ति में संपूर्ण स्वाहा करना है. ಹೇಗೆ ನೋಡಿ, ಬೆಂಕಿಯಲ್ಲಿ ಯಾವುದೇ ವಸ್ತುವನ್ನು ಹಾಕಿದ್ದೀವಿ ಅಂತ ಅಂದರೆ ಆ ವಸ್ತುವಿನ ನಾಮ ರೂಪ ಎಲ್ಲ ಸಮಾಪ್ತಿಯಾಗ್ಬಿಡತ್ತೆ. ಹಾಗೆ ಪ್ರತಿ ವಸ್ತುವಿನ ಸಮಾಪ್ತಿಯಲ್ಲಿ ಸಂಪೂರ್ಣ ಸ್ವಾಹ ಮಾಡಬೇಕಾಗಿದೆ. ಫಿರ್ ಆಪ್ಕಿ ಜಿಮ್ಮೆವಾರಿ ನಯ್ಯೆ. ಬಾಬನಿಗೆ ಅರ್ಪಿಸ್ಬಿಟ್ಟಿದ್ದೀವಿ ಅಂತಂದರೆ ಬಾಬಾ ಹೇಳ್ತಾರೆ ನಿಮ್ಮ ಜವಾಬ್ದಾರಿ ಇಲ್ಲ. ಜಿಸ್ಕೆ ಅರ್ಪಣ ಹೋಯೆ ಫಿರ್ ಜಿಮ್ಮೆವಾರ್ ವೋ ಹೋ ಜಾತಾ ಹೈ, ಫಿರ್ ಸಂಕಲ್ಪ ಕಾಹೇ ಕಾ. ಯಾರಿಗೆ ಅರ್ಪಣೆ ಮಾಡಿದ್ರೆ ಮತ್ತೆ ಅವರ ಜವಾಬ್ದಾರಿ ಆಗಿಬಿಡತ್ತೆ, ಮತ್ತೆ ಯಾವ ಸಂಕಲ್ಪ ಬರಲಿಕ್ಕೆ ಸಾಧ್ಯವಿದೆ? ಜೈಸೆ ಘರ್ ಮೇ ಕೊಯ್ ಬಡಾ ಹೋತಾ ಹೈ तो जो भी काम किया जाता है तो बड़े को सुनाकर ಖಾಲಿ हो जाएंगे. ಹೇಗೆ ಮನೆಯಲ್ಲಿ ನೋಡಿ ದೊಡ್ಡವರು ಇರ್ತಾರೆ, ಏನು ಕಾರ್ಯ ಮಾಡ್ತೀವಿ ದೊಡ್ಡವರಿಗೆ ಹೇಳಿಬಿಟ್ರೆ ಹಗುರರಾಗ್ಬಿಟ್ವಿ, ಖಾಲಿ ಮಾಡ್ಕೊಂಡ್ವಿ, ಬುದ್ಧಿಯಲ್ಲಿ ಏನೂ ಇಲ್ಲ. ವೈಸೆ ಹಿ ಜೋ ಕಾರ್ಯ ಕಿಯಾ ಸಮಾಚಾರ ದಿಯಾ ಬಸ್. ಬಾಬಾ ಹೇಳ್ತಾರೆ ಹಾಗೆಯೇ ಏನು ಕಾರ್ಯ ಮಾಡಿದ್ರಿ, ಬಾಬ್ರವ್ರಿಗೆ ಸಮಾಚಾರ ಕೊಟ್ರಿ ಅಷ್ಟೇ, ಬುದ್ಧಿ ಖಾಲಿಯಾಗ್ಬಿಡಬೇಕು, ಏನು ಸಂಕಲ್ಪಗಳು ಕೂಡ ನಡಿಬಾರ್ದು. ಅವ್ಯಕ್ತ ರೂಪಕ್ಕೂ ಸಾಮ್ನೆ ರಕಯ ಕರ್ಕೆ ದೇಕು. ಬಾಬಾ ಹೇಳ್ತಾರೆ ಅವ್ಯಕ್ತ ರೂಪವನ್ನು ಎದುರುಗಡೆ ಇಟ್ಕೊಂಡು ಕೆಲಸ ಮಾಡಿ ನೋಡಿ. ಯಾವುದು ಕೆಲಸ ಮಾಡ್ತೀವಿ ಬಾಬರವ್ರಿಗೆ ಒಪ್ಪಿಸಿ ನೋಡಿ ಅಂತಾರೆ ಬಾಬರವರು. ಜಿತ್ನಾ ಜೋ ಸಹಯೋಗಿ बनता है उनको एक्स्ट्रा सहयोग देना पड़ता है. जैसे अपने आत्मा की उन्नति के लिए सोचते हैं, इसी रीति शुद्ध भावना, शुद्ध शुभ चिंतक और शुभ चिंतन के रूप में एक्स्ट्रा मदद, दोनों रूप से किसी भी आत्मा को विशेष सहयोग दे सकते हो. ಬಾಬಾ ಹೇಳ್ತಾರೆ ಹೇಗೆ ನೋಡಿ, ನೀವು ಆತ್ಮನ ಸ್ವ ಉನ್ನತಿಗೋಸ್ಕರ ಯೋಚಿಸ್ತೀರಾ, ಹಾಗೆ ಶುದ್ಧ ಭಾವನೆ, ಶುಭ ಚಿಂತನೆ, ಶುಭ ಚಿಂತಕ ರೂಪದಲ್ಲಿ ಎಕ್ಸ್ಟ್ರಾ ಸಹಯೋಗ, ಎರಡೂ ರೂಪದಿಂದ ಯಾವ ಆತ್ಮನಿಗೂ ನೀವು ವಿಶೇಷ ಸಹಯೋಗವನ್ನು ಕೊಡಬಹುದಾಗಿದೆ. ದೇನಾ ಚಾಹಿಯೇ. ಬಾಬಾ ಹೇಳ್ತಾರೆ ಸಹಯೋಗ ಕೊಡಬೇಕು. इससे बहुत मदद मिलती है. जैसे कोई गरीब को अचानक बिगर मेहनत प्राप्त हो जाता है तो उसी रीति जिसी भी आत्मा के प्रति एक्स्ट्रा सहयोग दिया जाता है वो आत्मा भी महसूस करती है कि हमको विशेष मदद मिला. ಬಾಬಾ ಹೇಳ್ತಾರೆ ಯಾರಾದರೂ ಬಡವರು ಇರ್ತಾರೆ, ಈಗ ತಿಳ್ಕೊಳ್ಳಿ, ಬಡವರಿಗೆ ಅಚಾನಕ್ಕಾಗಿ ಪರಿಶ್ರಮ ಹೊರತು ಏನಾದರೂ ಪ್ರಾಪ್ತಿ ಆಗಿಬಿಡ್ತು ಅಂದರೆ ಎಷ್ಟು ಖುಷಿ ಆಗಿಬಿಡ್ತಾರಲ್ವ, ಎಷ್ಟು ಸಹಯೋಗ ಸಿಕ್ಬಿಡತ್ತೆ. ಅದೇ ರೀತಿ ಯಾವ ಆತ್ಮನ ಪ್ರತಿಯಾಗಿ ನೀವು ಎಕ್ಸ್ಟ್ರಾ ಸಹಯೋಗವನ್ನು ಕೊಡ್ತೀರಾ
ಆತ್ಮನೂ ಕೂಡ ಅನುಭವ ಮಾಡುತ್ತೆ ನಮಗೆ ವಿಶೇಷ ಸಹಯೋಗ ಸಿಕ್ತು ಅಂದ್ಬಿಟ್ಟು. साकार रूप में भी एक्स्ट्रा कोई आत्मा को सहयोग देने का सबूत करके दिखाया ना. ಸಾಕಾರ ಬ್ರಹ್ಮ ಬಾಬರವರು ಕೂಡ ಎಕ್ಸ್ಟ್ರಾ ಸಹಯೋಗವನ್ನು ಕೊಡುವ ಸಾಕ್ಷಿ ಮಾಡಿ ತೋರಿಸಿದಾರಲ್ವ. ಉಸ್ ಆತ್ಮಕ್ಕೂ ಸ್ವಯಂ ಭಿ ಅನುಭವ ಹೋವ, ಆತ್ಮನಿಗೆ ಸ್ವಯಂ ಅನುಭವ ಆಯಿತು. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ ಬಾಬಾ ಅಂದರೆ, ಎಷ್ಟೆಷ್ಟು ನಾವು ಅನ್ಯ ಆತ್ಮಗಳಿಗೆ ಕೊಡ್ತಾ ಹೋಗ್ತೀವಿ, ಶುಭ ಚಿಂತಕರಾಗಿರ್ತೀವಿ, ಶುಭ ಚಿಂತನೆಯಲ್ಲಿರ್ತೀವಿ, ಅಷ್ಟೋ ಬಾಬಾರವರ ಕಡೆಯಿಂದ ನಮಗೆ ಸಹಯೋಗ ಸಿಗತ್ತೆ. ಅದಕ್ಕೆ ಬಾಬಾ ಹೇಳ್ತಾರೆ, ಸಾಕಾರ ಬ್ರಹ್ಮ ತಂದೆ ಎಷ್ಟೆಲ್ಲ ಮಾಡ್ತಾ ಇದ್ರು, ಎಷ್ಟೆಲ್ಲ ಕೊಡ್ತಾ ಇದ್ರು, ಹಾಗೆ ಅವರು ಸ್ವಯಂ ಕೂಡ ಬಾಬನ ಶಿವ ತಂದೆಯ ಸಹಯೋಗದ ಅನುಭೂತಿ ಮಾಡುತ್ತಾ ಇದ್ರು. ಯ ಸರ್ವಿಸ್ ಕರ್ಕೆ ದಿಕ್ಕಾನಾ ಹೇ, ಈ ಸೇವೆಯನ್ನು ಮಾಡಿ ತೋರಿಸ್ಬೇಕು. ಜಿತ್ನಾ ಜಿತ್ನಾ ಆಪ್ ಸೂಕ್ಷ್ಮ ಹೋತೆ ಜಾಯಂಗೆ ಉತ್ತನ ಯ ಸೂಕ್ಷ್ಮ ಸರ್ವಿಸ್ ಬಿ ಬಡ್ತಿ ಜಾಯಿಗೆ. ಬಾಬಾ ಹೇಳ್ತಾರೆ, ಎಷ್ಟೆಷ್ಟು ನೀವು ಸೂಕ್ಷ್ಮವಾಗ್ತಾ ಹೋಗ್ತೀರಾ ಅಷ್ಟಷ್ಟು ಸೂಕ್ಷ್ಮ ಸೇವೆಯೂ ಕೂಡ ವೃದ್ಧಿ ಆಗ್ತಾ ಹೋಗುತ್ತೆ. ಸ್ಥೂಲ್ ಕೆ ಸಾಥ್ ಸೂಕ್ಷ್ಮ ಕಾ ಪ್ರಭಾವ ಜಲ್ದಿ ಪಡ್ತಾ ಹೈ ಅವ್ರ ಸದಾ ಕಾಲ್ ಕೆಲಿಯೇ. ಸ್ಥೂಲದ ಜೊತೆಯಲ್ಲಿ ಸೂಕ್ಷ್ಮತೆಯ ಪ್ರಭಾವ ಬೇಗ ಬೀಳತ್ತೆ ಮತ್ತು ಸದಾ ಕಾಲಕ್ಕಾಗಿ ಬಾಬ್ ದಾದಾ ಬಿ ವಿಶೇಷ ಸಹಯೋಗ ದೇತೆ ಹೈ. ಬಾಬಾರವರು ಕೂಡ ವಿಶೇಷ ಸಹಯೋಗವನ್ನು ಕೊಡ್ತಾರೆ. ಎಕ್ಸ್ಟ್ರಾ ಮದದ್ ಕಾ ಅನುಭವ ಹೋಗ, ಮೆಹನತ್ ಕಮ್ ಪ್ರಾಪ್ತಿ ಅಧಿಕ. ಎಕ್ಸ್ಟ್ರಾ ಸಹಯೋಗದ ಅನುಭವ ಆಗತ್ತೆ, ಪರಿಶ್ರಮ ಕಡಿಮೆ, ಪ್ರಾಪ್ತಿ ಜಾಸ್ತಿ. अच्छा, बाप दादा बच्चों से जितना अविनाशी स्नेह करते हैं उतना बच्चे अविनाशी स्नेह रखते हैं. ಬಾಬಾ ಕೇಳ್ತಿದ್ದಾರೆ, ಬಾಪ್ ದಾದಾ ಮಕ್ಕಳ ಜೊತೆಯಲ್ಲಿ ಎಷ್ಟು ಅವಿನಾಶಿ ಸ್ನೇಹ ಮಾಡ್ತಿದ್ದಾರೆ, ಅಷ್ಟು ನೀವು ಮಕ್ಕಳು ಅವಿನಾಶಿ ಸ್ನೇಹ ಇಟ್ಕೊಂಡಿದ್ದೀರಾ ಬಾಬನ ಜೊತೆ. ಯ ಅವಿನಾಶಿ ಸ್ನೇಹ ಯಹಿ ಏಕ್ ಧಾಗಾ ಹೈ ಜೋ 21 ಜನ್ಮೋं के बंधन को ತೋಡ್ತಾ ಹೇ. ಬಾಬಾ ಜೋಡ್ತಾ ಹೇ. ಬಾಬಾ ಹೇಳ್ತಾರೆ, ಈ ಅವಿನಾಶಿ ಸ್ನೇಹ ಇದು ಒಂದು ದಾರ ಆಗಿದೆ, ಇದು 21 ಜನ್ಮಗಳ ಬಂಧನವನ್ನು ಜೋಡಿಸುತ್ತೆ. ಸೋಬಿ ಅಟೂಟ ಸ್ನೇಹ ಜಿತ್ನಾ ಪಕ್ಕಾ ಧಾಗಾ ಹೋತಾ ಉತ್ತನಾ ಹಿ ಜಾದಾ ಸಮಯ ಚಲ್ತಾ. ಎಷ್ಟು ಪಕ್ಕಾ ದಾರ ಇರುತ್ತೆ ಅಷ್ಟು ಜಾಸ್ತಿ ಸಮಯ ನಡೆಯುತ್ತೆ. 21 ಜನ್ಮಗಳಿಗಾಗಿ 21 जन्मों के लिए ये जोड़ने वाला धागा है. ये संगम का समय 21 जन्मों को जोड़ता है. ಈ ಸಂಗಮದ ಸಮಯದಲ್ಲಿ 21 ಜನ್ಮಗಳನ್ನು ಜೋಡಿಸುತ್ತೆ. ಈ ಸಂಗಮಕ್ಕೆ ಯುಗಕ್ಕ एक एक संकल्प, एक एक कर्म 21 जन्म के बैंक में जमा हो जाता है. ಈ ಸಂಗಮ ಯುಗದ ಒಂದೊಂದು ಗಳಿಗೆ ಒಂದೊಂದು ಸಂಕಲ್ಪ 21 ಜನ್ಮಗಳಿಗಾಗಿ ಬ್ಯಾಂಕಲ್ಲಿ ಜಮಾ ಆಗಿಬಿಡತ್ತೆ. इतना अटेंशन रखकर फिर संकल्प भी करना है, जो करूँगा वो जमा होगा. ಇಷ್ಟು ಗಮನ ಇಟ್ಟು ಮತ್ತೆ ಸಂಕಲ್ಪನೂ ಕೂಡ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ, ಯಾರು ಮಾಡ್ತಾರೆ ಅವರಿಗೆ ಜಮಾ ಆಗತ್ತೆ. ತೋ ಕಿತ್ನಾ ಜಮಾ ಹೋಗ ಅಂದಾಗ ಎಷ್ಟು ಜಮಾ ಆಗತ್ತೆ. ಏಕ ಸಂಕಲ್ಪ ಬಿ ವ್ಯರ್ಥ ನಾ ಹೋ, ಏಕ ಸಂಕಲ್ಪ ಬಿ ವ್ಯರ್ಥ ಹೋವಾ ತೋ ಜಮಾ ಮೇ ಕಟ್ ಜಾಯೇಗ. ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಗಬಾರ್ದು. ಒಂದು ಸಂಕಲ್ಪವೂ ಕೂಡ ವ್ಯರ್ಥ ಆಯಿತು ಅಂದರೆ ಜಮಾದಲ್ಲಿ ಕಟ್ಟಾಗ್ಬಿಡತ್ತೆ. तो जमा कब करना होता है, तो एक भी व्यर्थ ना जाए. ಸೊ ಜಮಾ ಯಾವಾಗ ಮಾಡಲಾಗತ್ತೆ ಅಂದರೆ ಒಂದು ಸಂಕಲ್ಪವೂ ಕೂಡ ಒಂದು ಗಳಿಗೆಯೂ ಕೂಡ ವ್ಯರ್ಥ ಆಗಬಾರ್ದು. ಜಿತ್ನಾ ಪುರುಷಾರ್ಥ ಕರ್ನಾ ಹೈ ಸಂಕಲ್ಪ ಭಿ ವ್ಯರ್ಥ ನಾ ಜಾಯ್. ಸಮಯ ತೋ ಚೋಡು, ಅಭಿ ಪುರುಷಾರ್ಥ ಈ ಸೀಮಾ ಪರ್ ಪಹುಂಚ್ ರಹಾ ಹೈ. ಬಾಬಾ ಹೇಳ್ತಾರೆ, ಎಷ್ಟು ಪುರುಷಾರ್ಥ ಮಾಡಬೇಕಾಗಿದೆ, ಸಂಕಲ್ಪವೂ ಕೂಡ ವ್ಯರ್ಥ ಆಗಬಾರ್ದು. ಸಮಯ ಅಂತೂ ಬಿಡಿ, ಈಗ ಪುರುಷಾರ್ಥ ಈ ಸೀಮೆಯವರೆಗೆ ಮುಟ್ತಾ ಇದೆ ಅಂತಾರೆ ಬಾಬಾ. ಜೈಸೆ ಪಢಾಯಿ ದಿನ ಪ್ರತಿದಿನ ऊंची होती जाती है तो यह भी ऐसे है. ಬಾಬಾ ಹೇಳ್ತಾರೆ, ಹೀಗೆ ವಿದ್ಯಾಭ್ಯಾಸ ದಿನ ಪ್ರತಿದಿನ ಶ್ರೇಷ್ಠವಾಗ್ತಾ ಇದೆ. ಇದನ್ನು ಸಹ ಹಾಗೆಯೇ ಬಡೆ ಕ್ಲಾಸ್ ಮೇ ಪಢ್ ರಹೇ ಹೋ ನಾ, ದೊಡ್ಡ ತರಗತಿಯಲ್ಲಿ ಓದ್ತಾ ಇದ್ದೀರಾ ಅಲ್ವಾ. ಅಚ್ಚಾ, ಓಂ ಶಾಂತಿ.